ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 27ನೇ ಪ್ರಶ್ನೆನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಕಂಟ್ರಿ ಮತ್ತು ರೀಸನ್ ಫಾರ್ ಬೀಯಿಂಗ್ ಇನ್ ನ್ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅರ್ಜೆಂಟೀನಾ ವರ್ಸ್ಟ್ ಎಕನಾಮಿಕ್ ಕ್ರೈಸಿಸ್. ಸೆಕೆಂಡ್ ಬಂದ್ಬಿಟ್ಟು ಸುಡಾನ್ ವಾರ್ ಬಿಟ್ವೀನ್ ದ ಕಂಟ್ರೀಸ್ ರೆಗ್ಯುಲರ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ಫೋರ್ಸಸ್. ಮೂರನೇದು ಟರ್ಕಿ ರಿಸೆಂಡೆಂಟ್ ಇಟ್ಸ್ ಮೆಂಬರ್ಶಿಪ್ ಆಫ್ ನ್ಯಾಟೋ. ಹೌ ಮೆನಿ ಆಫ್ ದಿ ಪೇರ್ ಗಿವನ್ ಅಬೋವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ ನ್ಯೂಸನ್ನ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟ್ನೇದು ಬಂದ್ಬಿಟ್ಟು ಅರ್ಜೆಂಟೀನಾ. ಸೊ ಅರ್ಜೆಂಟೀನಾದಲ್ಲಿ 2023 ಟೈಮ್ ಒಳಗೆ ಹೊಸ ಸರ್ಕಾರ ಬಂದಿತ್ತು. ಆವಾಗ ಅದರ ಮೇನ್ ಚಾಲೆಂಜಸ್ ಏನಿತ್ತು ಅಂದರೆ ಎಕನಾಮಿಕ್ ಚಾಲೆಂಜಸ್ಸೇ ಇತ್ತು. ವಿತ್ ಒನ್ ಆಫ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಇನ್ಫ್ಲೇಷನ್ ರೇಟ್ ಆ್ಯಂಡ್ ಆಫ್ಟರ್ ಮೋರ್ ದೆನ್ ಅ ಡಿಕೇಡ್ ಆಫ್ ಎಕನಾಮಿಕ್ ಸ್ಟಾಗ್ನೇಷನ್ ಆ್ಯಂಡ್ ರೈಸಿಂಗ್ ಪವರ್ಟಿ, ಅರ್ಜೆಂಟೀನಾ ಒನ್ಸ್ ಅಗೇನ್ ಫೈಂಡ್ ಇಟ್ ಸೆಲ್ಫ್ ಟ್ರೀಟಿಂಗ್ ಆನ್ ದಿ ಬ್ರಿಕ್ ಆಫ್ ಎಕನಾಮಿಕ್ ಕೊಲ್ಯಾಪ್ಸ್. ಸೊ ಒಂದೇದು ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಎರಡನೇದು ಸುಡಾನ್ ಬಗ್ಗೆ ಹೇಳಿದ್ದಾರೆ. ಸೊ ಸುಡಾನ್ ವೈ ಆರ್ ಸುಡಾನ್ಸ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ಫೋರ್ಸಸ್ ಫೈಟಿಂಗ್ ಈಚ್ ಅದರ್. ಇದು ಬಂದ್ಬಿಟ್ಟು ಏಪ್ರಿಲ್ 2023 ನ್ಯೂಸ್ ಆಗಿತ್ತು. ಸೊ ಅದರಿಂದ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಮೂರನೇದು ಬಂದ್ಬಿಟ್ಟು ರಿಸೆಂಟ್ಮೆಂಟ್ ಆಫ್ ಇಟ್ಸ್ ಮೆಂಬರ್ಶಿಪ್ ಆಫ್ ನ್ಯಾಟೋ. ಟರ್ಕಿ ಅವರು ಇದು ನ್ಯಾಟೋ ಸೈಟಿಗೆ ಹೋಗಿ ನಾನು ಚೆಕ್ ಮಾಡಿದ್ರೆ 1952ರಿಂದ ಟರ್ಕಿ ಅದರದ್ದು ಮೆಂಬರ್ ಇದೆ. ಸೊ ಅವರು ಬಿಟ್ಟು ಕೊಟ್ಟಿಲ್ಲ. ಸೊ ಮೂರನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಸೊ ಒಂದನೇ ಸ್ಟೇಟ್ಮೆಂಟು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಓನ್ಲಿ 2 ಪೇರ್ಸ್ ಅಂತ ಹೇಳಿ ಹೇಳ್ಬೋದು. ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.